ಎಂಜಾಯ್ಮೆಂಟಲ್ಲಿ ಏನೇನು ಮಾಡಿದ್ರಿ ನೀವು? ಟೂರ್ಗೆ ಹೋಗಿ ಬಂದ್ರಿ, ಸ್ಪೋರ್ಟ್ಸ್ ಮಾಡಿದ್ರಿ, ನೆಕ್ಸ್ಟ್ ವಿಜ್ಞಾನ ನಾಟಕ ಸ್ಪರ್ಧೆಗೆ ಹೋಗಿ ಬಂದ್ರಿ, ವಿಜ್ಞಾನ ಗೋಷ್ಠಿಗೆ ಹೋಗಿ ಬಂದ್ರಿ, ವಿಜ್ಞಾನ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ, ನೆಕ್ಸ್ಟ್ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ರಿ. ಸಾಕಷ್ಟು ನಮ್ಮ ಚಟುವಟಿಕೆಗಳನ್ನು ವಿಸ್ತರಿಸ್ತಾ ಮಕ್ಕಳಿಗೆ ಎಂಜಾಯ್ಮೆಂಟ್ ಜೊತೆಗೆ ಶಾಲೆಯ ಗುಣಮಟ್ಟ ಸುಧಾರಣೆ ಕಡೆಗೆ ನಾವು ಏನು ಮಾಡಿದ್ವಿ ಅನ್ನೋದು ಬಹಳಷ್ಟು ಒತ್ತನ್ನು ಕೊಟ್ಟಿದ್ದೇವೆ. ಇಲ್ಲಿಂದ ನೀವು ಹೊರಗೆ ಹೋಗ್ತಾ ಇದ್ದೀರಿ ಅನ್ನೋದು ಒಂದು ಕಡೆ ಬೇಜಾರಿದೆ ನಮಗೂ ಕೂಡ. ಆದರೆ ಮುಂದಿನ ಭವಿಷ್ಯಕ್ಕಾಗಿ ತಾವೆಲ್ಲರೂ ಕೂಡ ಇಲ್ಲಿಂದ ಮುಂದಿನ ಅಧ್ಯಯನಕ್ಕಾಗಿ ಹೊರಗೆ ಹೋಗೋದು ಅನಿವಾರ್ಯ ಆಗಿದೆ. ಅದೇ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಮೀಟ್ ಆ್ಯಂಡ್ ಪಾರ್ಟ್ ಇಸ್ ದ ವೇ ಆಫ್ ಲೈಫ್, ಪಾರ್ಟ್ ಆ್ಯಂಡ್ ಮೀಟ್ ಇಸ್ ದ ಹೋಪ್ ಆಫ್ ಲೈಫ್. ಮತ್ತೆ ಸಿಗೋಣ. ಆದರೆ ಮುಂದೆ ನೀವು ಕೂಡ ಈ ರೀತಿ ವೇದಿಕೆಯ ಮೇಲೆ ಸನ್ಮಾನ ಆಗೋ ರೀತಿಯಲ್ಲಿ ಪುನಃ ನಮ್ಮ ಶಾಲೆಗೆ ಬಂದರೆ ನಮಗೂ ಕೂಡ ಹೆಮ್ಮೆ. ಈ ರೀತಿ ಯಾವಾಗ ಹಕ್ಕಿಗಳು ಹಾರಲಿಕ್ಕೆ ಕಲಿತಾವ, ಗೂಡಿನಿಂದ ಹೊರಗೆ ಹೋಗೋದು ಅನಿವಾರ್ಯ. ಅದೇ ರೀತಿ ನೀವು ಕೂಡ SSLC ಉತ್ತಮ ಅಂಕಗಳನ್ನು ಪಡೆದ ನಮ್ಮ ಶಾಲೆಯಿಂದ ಉತ್ತಮ ಕಾಲೇಜ್ಗಳಿಗೆ ಅಡ್ಮಿಷನ್ ತಗೊಳ್ರಿ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ಭಾಷಣಕ್ಕೆ ಇದಿಷ್ಟೇ ಹೇಳ್ತಾರೆ. ನಮಸ್ಕಾರ, ಧನ್ಯವಾದಗಳು. ಆತ್ಮೀಯ ವಿದ್ಯಾರ್ಥಿನಿಯರೇ, ಈ ಶಾಲೆ ಯಾವತ್ತೂ ಕಳಪೆ ಮಟ್ಟದ್ದಲ್ಲ. ಯಾವಾಗಿನಿಂದ ಪ್ರಾರಂಭ ಆಗಿದಲ್ಲ ಆವಾಗಿಂದ ಈ ಶಾಲೆ ತನ್ನದೇ ಆಗಿರ್ತಕ್ಕಂಥ ರಾಜ್ಯ ಮಟ್ಟದಲ್ಲಿ ಆಯಿತು, ಜಿಲ್ಲಾ ಮಟ್ಟದಲ್ಲಿ ಆಯಿತು, ತನ್ನದೇ ಆಗಿರ್ತಕ್ಕಂಥ ಗುರುತರವಾದ ಜವಾಬ್ದಾರಿಯನ್ನು ವಹಿಸಿಕೊಂಡು ಮಕ್ಕಳೆಲ್ಲ ಈ ಶಾಲೆಗೆ ಕೀರ್ತಿ ಅಂತ ಇದ್ದಾರೆ. ದೊಡ್ಡದಾಗಿರ್ತ ಬಿಸ್ನೆಸ್ ಮನ್ ಆಗಿದ್ದಾರೆ. ಅದೇ ರೀತಿಯಾಗಿ ಅವರು ಮೆಡಿಕಲ್ದಲ್ಲೇ ಕೂಡ ಹೋಗಿದ್ದಾರೆ, ಇಂಜಿನಿಯರ್ ಕೂಡ ಆಗಿದ್ದಾರೆ. ಹಳೆ ವಿದ್ಯಾರ್ಥಿಗಳಿಗೆ ಈ ಒಂದು ಶಾಲೆ ನೆನಪಾರಿಲ್ಲ. ನೀವು ಕೂಡ ಈ ಶಾಲೆಗೆ ಗುರುತರವಾಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಆಗಲಿ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಎಲ್ಲ ಶಿಕ್ಷಕರು ಕೂಡ ಈ ಶಾಲೆಯಲ್ಲಿ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಆಗಲೇ ಸಂಕನವ್ರು ಸರ್ ಹೇಳಿದಾಗೆ 9:00 ಈ ಶಾಲೆಗೆ ಬಂದವರು 6:00 ತನಕ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕೆಲಸದಲ್ಲಿ ಕಾರ್ಯವೈಖರಿಯಲ್ಲಿ ಇರ್ತಾರೆ. ಬಂದ ತಕ್ಷಣ 4 ಪೀರಿಯಡ್ ತೊಗೊಂಡ ತಕ್ಷಣ 5ನೇ ಪೀರಿಯಡ್ ಊಟ ಕೊಡ್ತಿದ್ದಾದ್ರೆ ಏನು ಮಾತಾಡ್ತಾರಪ್ಪ ಅಂದರೆ, ಈ ವಿದ್ಯಾರ್ಥಿ ಹಿಂಗೆ ಮಾಡಿದ್ ನೋಡ್ರಿ, ಆ ವಿದ್ಯಾರ್ಥಿ ಆ ರೀತಿ ಮಾಡಿದ ಅಂತಂದು ಊಟ ಕೊಟ್ಟಾಗ ಕೂಡ ಅವರು ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ. ನೆಕ್ಸ್ಟ್ 6ರಿಂದ 8ನೇ ಪೀರಿಯಡ್ ತಕ್ಕನೂ ಮತ್ತು ನಿಮ್ಮ ಜೊತೆಗೆ ಇರ್ತಾರೆ. ಮನೆಗೆ ಹೋದ ತಕ್ಷಣ ಏನು ಮಾಡ್ತಾರಪ್ಪ ಅಂದರೆ, ತಮ್ಮ ಮಕ್ಕಳ ಜೊತೆ ಹೆಚ್ಚು ಮಾತಾಡ್ಲಿಕ್ಕೆ ಆಗ್ತಾ ಇರೋಂಗಿಲ್ಲ. ನಂಗೆ ಸುಸ್ತಾಗಿದೆ, ಭಾಳ ಮಾತಾಡಬೇಡ ಅಂತ ತಮ್ಮ ಮಕ್ಕಳಿಗೆ ಹೇಳ್ತಾರೆ. ಮತ್ತು ಮುಂಜಾನೆ ಬಂದ ತಕ್ಷಣ ನಿಮ್ಮ ಮಕ್ಕಳ ಜೊತೆಗೆ ಅವರು ನೀವು ಇರತಕ್ಕಂಥದ್ದು. ಇಂತಹ ಒಂದು ಶಾಲೆ ನೆನಪಾರಬೇಡ್ರಿ. ನೀವು SSLC ಮುಗಿದ ನಂತರ ಏನೇ ಮಾಡಿರಿ, ಸಣ್ಣದ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ, ಪ್ರಾಮಾಣಿಕವಾಗಿ ಮಾಡಿರಿ. ಎಲ್ಲರಿಗೂ 3 in 1 3ರಲ್ಲಿ ಒಂದೇ ಕಾರ್ಯಕ್ರಮವನ್ನು ಒಂದು ವಿವೇಕ ಅನುದಾನದಡಿಯಲ್ಲಿ ಈ ಶಾಲೆಗೆ 2 ಕೊಠಡಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ಅದರ ಉದ್ಘಾಟನೆಯಾಗಿದೆ. ಅದರ ಜೊತೆಗೆ ಕುಲಕರ್ಣಿ ಮೇಡಮ್ ಅವರು ಕಳೆದ 10 ವರ್ಷದಿಂದ ಇಲ್ಲಿ ಭಾಳ ಉತ್ತಮವಾಗಿ ಶಿಕ್ಷಣವನ್ನು ಮಕ್ಕಳಿಗೆ ದಾರಿ ಎರೆಯುವ ಮುಖಾಂತರ ಉತ್ತಮವಾಗಿ ಪದೋನ್ನತಿ ಹೊಂದಿ ಪ್ರಿನ್ಸಿಪಲ್ರಾಗಿ ಇನ್ನೊಂದು ಶಾಲೆಗೆ ಹೋಗ್ತಕ್ಕಂಥ ಸಂದರ್ಭ. 2ನೇ 3ನೇದು ಕೊನೆಯದು SSLC ವಿದ್ಯಾರ್ಥಿಗಳಿಗೆ ಬೀಳ್ಕೊಡೋ ಸಮಾರಂಭ. 3 ಕಾರ್ಯಕ್ರಮಗಳನ್ನು ಒಟ್ಟಿಗೆ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನ್ನ ಆತ್ಮೀಯ ಸನ್ಮಿತ್ರರು, ಈ ಭಾಗದ ಜನಪ್ರಿಯ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಸಂತೋಷ್ ಚವ್ಹಾಣ್ ಅವರು, ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಶ್ರೀಮತಿ DG ಕಮಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ರಾಜೀವ್ ಕಾಳೆವರೆ, ಆನಂದ್ ಪಾಟೀಲ್ ಅವರೇ, ಬಸವರಾಜ್ ತಹಶೀಲ್ದಾರ್ ಅವರೇ, ಅಶೋಕ್ ವಾಲ್ಮೀಕಿ ಅವರೇ, ಸೋಮಶೇಖರ್ ಪಿಂಗೇರಿ ಅವರೇ, ಪ್ರದೀಪ್ ಭಟ್ ಅವರೇ, ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕರು ಮುಂದಿನ ವಿದ್ಯಾರ್ಥಿಗಳು. ಅನೇಕ ಪೇರೆಂಟ್ಸ್ಗಳಿಗೆ ಬಹಳಷ್ಟು ಸಮಸ್ಯೆಗಳಿರ್ತಾವೆ. ಮನೆಯಲ್ಲಿ ಒಂದು ಹೊತ್ತಿನ ಊಟ ಮಾಡೋಕ್ಕೂ ಕೂಡ ಸಮಸ್ಯೆ ಇದ್ದಂಥದ್ದಿದ್ದರೂ ಕೂಡ ಅವರು ನಮ್ಮ ಮಗನ ಅಥವಾ ಮಗಳು ಒಳ್ಳೆ ರೀತಿಯಿಂದ ಶಿಕ್ಷಣ ಪಡೀಲಿ ಅಂತೇಳಿ ಅವ್ರ ಒಂದು ಹೊತ್ತಿನ ಊಟ ಬಿಟ್ಟು ನಿಮಗಿಲ್ಲಿ ಕಳಿಸಿ, ನಿಮಗೆ ಯಾವುದೂ ತೊಂದರೆ ಆಗೋ ರೀತಿಯಲ್ಲಿ ನಿಮ್ಮನ್ನು ಕಳಿಸಿ, ನೀವು ವಿದ್ಯಾಭ್ಯಾಸ ಮಾಡಪ್ಪ, ನನಗಿರ್ತಕ್ಕಂಥ ಸಮಸ್ಯೆ ನಿನಗೆ ಆಗಬಾರ್ದು, ಒಳ್ಳೆ ಶಿಕ್ಷಣ ಪಡೆದು ನೀನು ಒಳ್ಳೆ ವ್ಯಕ್ತಿ ಆಗುವಂಥದ್ದನ್ನು ಹಾರೈಸಿ ನಿಮ್ಮನ್ನ ತಂದೆ ತಾಯಿ ಕಳಿಸಿರ್ತಾರೆ. ಇಲ್ಲಿ ಶಿಕ್ಷಕರು ಆಗಲೇ ಹೇಳಿದರು, ನಾವು ಇಲ್ಲಿ 9 ತಾಸು ಕೆಲಸ ಮಾಡಿದ ಮೇಲೆ ಮನೆಗೆ ಬಂದ ಸ್ವಲ್ಪ ಬೇಸರ ಇರ್ತೈತಿ, ಮಕ್ಕಳು ಬಂದಿರ್ತಾವೆ, ಮಾತಾಡ ಆಯಿತು ಆಗೈತಿ ಕುತ್ಕೋ ಅಂತೇಳಿ ಮುಗಿಸುವಂಥದ್ದು ಮಾಡ್ತಿರ್ತಾರೆ. ಅಂದರೆ ತಮ್ಮ ಮಕ್ಕಳಿಗೆ ಸ್ವಲ್ಪ ಒಂದು ನಿಷ್ಕಾಳಜಿ ಮಾಡಿದ್ರು ಕೂಡ ನಿಮ್ಮ ಎಲ್ಲಿ ಕೂಡ ನಿಷ್ಕಾಳಜಿ ಮಾಡಲ ರೀತಿಯಲ್ಲಿ ಭಾಳ ಒಳ್ಳೆ ರೀತಿಯಿಂದ ಶಿಕ್ಷಣ ಕೊಡತಕ್ಕಂಥ ಶಿಕ್ಷಕರೆಲ್ಲರೂ ಕೂಡ ಭಾಳಷ್ಟು ಪರಿಶ್ರಮ ಮಾಡಿದ್ದಾರೆ. ಒಂದು ಹೆತ್ತ ತಂದೆ ತಾಯಿಗೆ ಒಳ್ಳೆ ಹೆಸರು ತರ್ತಕ್ಕಂಥದ್ದಾಗಬೇಕಿತ್ತು. ಅದ್ರ ಜೊತೆಗೆ ಶಿಕ್ಷಕರಿಗೂ ಕೂಡ ನಮಗೆ ಕಲಿಸಿರ್ತಕ್ಕಂಥ ಶಿಕ್ಷಕರಿಗೂ ಒಳ್ಳೆ ಹೆಸರು ತರ್ತಕ್ಕಂಥ ಈ ಸಂದರ್ಭ ಯಾರ ಕಡೆ ಇದ್ದರೆ SSLC ಮಕ್ಕಳ ಕಡೆ ಐತಿ.
ಕಳೆದ 4 ವರ್ಷದಿಂದ 100% ರಿಸಲ್ಟ್ ಅಂತ ತೆಗೆದಾರ. ನನಗೆ ವಿಶ್ವಾಸ ಐತಿ ಈ ವರ್ಷನೂ ಈ ಸಾಲಿ 100% ಒಳ್ಳೆ ರಿಸಲ್ಟ್ ಅಂತ ತೆಗೆದಿದ್ದಾರೆ ಅಂತ. ವಿದ್ಯಾರ್ಥಿಗಳು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಶಿಸ್ತನ್ನು, ಸಂಯಮದಿಂದ ಎಲ್ಲವನ್ನೂ ಕೂಡ ಸರಿಯಾಗಿ ಜ್ಞಾನ ಮಾಡುವ ಮುಖಾಂತರ ಶಿಕ್ಷಕರಿಗೆ ಮತ್ತು ಇವರಿಗೆ ಒಳ್ಳೆಯ ಹೆಸರು ತರುವಂಥದ್ದು ಆಗಬೇಕು. ಈಗ ಹೆಂಗಿಲ್ಲೇ ಹಳೆಯ ಶಿಕ್ಷಕರು ನಮ್ಮ ವಿದ್ಯಾರ್ಥಿಗಳು ಬಂದಿದ್ದಾರಲ್ಲ, ಮುಂದೆ ಒಂದು ದಿವಸ ಇವತ್ತೇನು ನೀವು 45-46 ಜನ ವಿದ್ಯಾರ್ಥಿನಿಯರು ಕುತ್ಕೊಂಡು ಹೊಂಟಿದ್ದಿಲ್ಲ, ಮತ್ತು ನಾವು ಮುಂದೆ 5 ವರ್ಷ ಬಿಟ್ಟಾಗ ನಿಮ್ಮ ಹೆಸರು ತೊಗೊಂಡು ನಾವಿಲ್ಲಿ ಕರ್ಕೊಂಡು ನಿಮ್ಮ ಪಕ್ಕದ ಕುತ್ಕೊಂಡು ನಿಮ್ಮನ್ನ ಜೊತೆ ಕಾರ್ಯಕ್ರಮ ನಡೆಸುವಂಥದ್ದು ವಿದ್ಯಾರ್ಥಿಗಳು ತಾವೆಲ್ಲರೂ ಆಗಲಿ ಅಂತ ಹಾರೈಸಿ ನಾನು ಮಾತಾಡ್ಕೊಳ್ತೇನೆ. ಜೈ ಹಿಂದ್, ಜೈ ಅಡಿ ಕಳೆದ ವರ್ಷ ಮಂಜೂರಾದಂತಹ 2 ಶಾಲಾ ಕೊಠಡಿಗಳಿಗೆ ಉದ್ಘಾಟನೆಗೆ ಆಗಮಿಸಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಶಾಸಕರು, ಕ್ರಿಯಾಶೀಲ ಶಾಸಕರಾದಂತಹ ಶ್ರೀಯುತ ಮಹೇಶ್ ತೆಂಗಿನಕಾಯಿ ಅವರೇ, ಮತ್ತೋರ್ವ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರಾದಂತಹ ಕಮಾರ್ ಮೇಡಮ್ ಅವರೇ, ಇನ್ನೋರ್ವ ಪ್ರಿನ್ಸಿಪಾಲ್ರಾದಂಥ ತಹಶೀಲ್ದಾರ್ ಮೇಡಮ್ ಅವರೇ, ವೇದಿಕೆ ಮೇಲೆ ಆಗಮಿಸಿರುವಂಥ ಎಲ್ಲ ಗಣ್ಯರೇ, ನಾನು 2021 ಸೆಪ್ಟೆಂಬರ್ 6 ಮಹಾನಗರ ಪಾಲಿಕೆ ಸದಸ್ಯನಾಗಿ ಆಯ್ಕೆ ಆದೆ. ಸೆಪ್ಟೆಂಬರ್ 6 ಆದಮೇಲೆ ಸೆಪ್ಟೆಂಬರ್ ಎಂಡಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮಳೆ ಬಂದು ಪೂರಾ ಸ್ಕೂಲಿನ ಗೋಡೆ ಆವರಣ ಕೊಚ್ಚಿ ಹೋಗಿತ್ತು. ಅವಾಗಲಿಂದನೂ ಕಮ್ಮಾರ್ ಮೇಡಮ್ ಅವರು ಡೈಲಿ ನನಗೆ ಕಾಲ್ ಇರ್ತಿತ್ತು, ಮೇಡಮ್ ಏನಾದರೂ ಮಾಡಿದ್ದಾರೆ ಗೋಡೆಯನ್ನು ಕಟ್ಟಿಸ್ಕೊಡಿ ಅಂತಂದು. ಅದಾದ ನೆಕ್ಸ್ಟ್ ಇಯರೇ ನಾನು ಗೋಡೆ ಆವರಣವನ್ನು ಕೂಡ ಕಟ್ಟಿಸ್ಕೊಟ್ಟೆ. ಈ ಶಾಲೆಯಲ್ಲಿ ಇನ್ನೊಂದು ಭಾಳ ಒಳ್ಳೆಯ ಸಂಗತಿ ಏನಂದರೆ, ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಕೂಡ್ಕೊಂಡು ಇಲ್ಲಿ ಭಾಳ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ನಾನು ಯಾವಾಗಲೂ 2021ರಿಂದ ನೋಡ್ತೀನಿ, ನಮ್ಮ ಗುಲಾಬಿ ಜ್ಯುವೆಲರ್ಸ್ ಮಾಲೀಕರಾದಂಥ ಪ್ರದೀಪ್ ಭಟ್ ಅವರು ಯಾವಾಗ ಕಾರ್ಯಕ್ರಮಕ್ಕೆ ಬರ್ತೀನಿ ಆ ದಿನ ಈ ಸ್ಕೂಲ್ನಲ್ಲಿ ಇರ್ತಾರೆ. ಏನಾದರೂ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ವಾರ್ಡಿನ ಹಳೆಯ ವಿದ್ಯಾರ್ಥಿಗಳು ಅಮೃತ್ ಮೇರವಡೆ ಇರ್ಬೋದು, ಟಿ ಎ ಮೇರವಡೆ ಅವರು ಇರ್ಬೋದು, ಪಕ್ಕದ ದಿನೇಶ್ ಅವರು ಇರ್ಬೋದು, ಎಲ್ಲರೂ ಈ ಶಾಲೆಗೆ ಒಂದಿಲ್ಲ ಒಂದು ರೀತಿ ಸಹಾಯವನ್ನು ಮಾಡ್ತಾ ಇರ್ತಾರೆ. ಈ ಸಹಾಯಕ್ಕೋಸ್ಕರನೇ ಪ್ರಿನ್ಸಿಪಾಲ್ ಮೇಡಮ್ ಅವರು ಎಲ್ಲರ ಹತ್ರ ನನ್ನ ಶಾಲೆ ಒಳ್ಳೆಯದಾಗಲಿ ಅಂತ ಅನ್ನೋದಕ್ಕೋಸ್ಕರ ಮೇಡಮ್ ಅವರು ಅಲ್ಲೆಲ್ಲ ಎಲ್ಲರಿಗೂ ಮಾತಾಡ್ತಿರ್ತಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ.